ಇಲ್ಲಿಯವರೆಗೆ ನಡೆದಂತಹ ಬಸವ ಸಮಿತಿಯ ಬಸವ ಜಯಂತಿಯ ಕಾರ್ಯಕ್ರಮದ ಯಾವ ರೀತಿ ಕಾರ್ಯಕ್ರಮವಿತ್ತು ಮತ್ತು ಯಾವ ರೀತಿ ಖರ್ಚು ವೆಚ್ಚವನ್ನು ಜಮ ಮತ್ತು ಖರ್ಚಿನ ಲೆಕ್ಕಪತ್ರವನ್ನು ಸಾದರಪಡಿಸಿದ್ದು ಕುಂದ್ರಣ್ಣನವರು ಶಿವ ಲೋಕಣ್ಣನವರು ಮತ್ತು ಅಧ್ಯಕ್ಷರ ಅಷ್ಟೇಣ್ಣವರು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅವರೆಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿಗಳನ್ನು ನಡೆಸಿ ನಾವು ನೀವೆಲ್ಲರೂ ತಮ್ಮ ಪೂಜ್ಯರ ಆಶೀರ್ವಾದ ವಾಣಿಯನ್ನು ಹಾಕಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿ ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ 2024ನೇ ಸಾಲಿನ ಬಸವ ಜಯಂತಿಯನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಬಸವ ಜಯಂತಿ ಉತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಅಮಿತ್ ಅಷ್ಟುರೆ ಅಣ್ಣನವರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಇಲ್ಲೆಲ್ಲ ಸಾಕ್ಷಿಯಾಗಿರುವ ಎಲ್ಲರಿಗೂ ಶರಣಾರ್ಥಿ. ಬಹುತೇಕ ಈಗಾಗಲೇ ಶಿವಣ್ಣವರು, ಕಿರಣಣ್ಣವರು ಎಲ್ಲರೂ, ಪ್ರಕಾಶ್ ಮಾಶೆಟ್ಟಿ ಅಣ್ಣವರು ಮಾತಾಡಿದರೆ ನಿಜಕ್ಕೂ ಇದು ಭಾಳ ಈ ವರ್ಷದ ಬಸವ ಜಯಂತಿ ಎಲ್ಲರಿಗೂ ಖುಷಿ ತಂದುಕೊಡ್ತಾರೆ. ಎಷ್ಟು ಖುಷಿ ಆಗ್ಯದ ಅಂದ್ರೆ ಅಲ್ಲಿ ಕುಣಿಯೋದವರೆಲ್ಲ ಕುಣದ ಅಷ್ಟು ಖುಷಿ, ಅಷ್ಟು ಆನಂದ. ಅದು ಅತಿ ಆನಂದ ಹೆಚ್ಚಾದಾಗ ಆ ರೀತಿ ಅದು ಆಟೋಮೆಟಿಕ್ ಸ್ಟೆಪ್ಗಳು ಹಾಕಬೇಕಾಗ್ತದೆ. ಅಂದ್ರೆ ಅಷ್ಟು ಅದು ಒಂದು ರೀತಿ ಈ ಬಾಲ್ಕಿದು ಒಂದು ಸಂದೇಶ ಏನು ಹೋಗ್ಯದಂದ್ರೆ ಈ ಲಿಂಗಾಯತ ಧರ್ಮ ಅಂದರೆ ಏಕತೆ ಇರ್ತಕ್ಕಂಥದ್ದು ಎಲ್ಲ ಕಡೆ ಇದೊಂದು ತೋರಿಸ್ಕೊಟ್ಟಿದ್ರಿ. ಎಲ್ಲರೂ ಕೂಡ್ಕೊಂಡು ಇಲ್ಲಿ ಎಲ್ಲರೂ ಬರ್ತಾರೆ ಇದ್ರ. ಹೀಗಾಗಿ ಇದು ನಾವು ನಿರೀಕ್ಷೆನೂ ಇಷ್ಟು ಇಟ್ಕೊಂಡಿಲ್ಲ, ಅದಕ್ಕಿಂತ ಮೀರಿ ಯಶಸ್ವಿ ಮಾಡಿದ್ರಿ. ಅದಕ್ಕೆ ಈಗಾಗಲೇ ಡಾಕ್ಟರ್ ಅಷ್ಟೇ ಅವರು ಹೇಳಿದಾಗ ಎಲ್ಲರ ಸಹಕಾರ, ಎಲ್ಲರ ಪ್ರೀತಿ, ಎಲ್ಲರ ದಾಸೋಹದಿಂದ ಇಷ್ಟೆಲ್ಲ
ವಿಜೃಂಭಣೆ ಆಗ್ಯದ. ಯಾಕಂದ್ರೆ ಬಸವಣ್ಣವ್ರ ಬೆಳಕು ಹೆಂಗದ ಅಂದ್ರೆ ಈಗಾಗಲೇ ಕಿರಣ್ ಖಂಡ್ರೆ ಅನ್ನೋರು ಹೇಳೋದು, ಫಸ್ಟ್ ನೀವೇ ದಾಸೋಹ ಕೊಡ್ತೀಗ ನಿಮಗೆ ಬಸವಣ್ಣವ್ರದ್ದು ಕೆಲಸಕ್ಕೆ ನಿಲ್ಲಿಸ್ಲಿಕ್ಕೆ ಆಗಲ್ಲ, ಅದು ತಾನೇ ಓಡ್ತದ ಅಂತಕ್ಕಂಥ ಮಾತು ಹೇಳೋದು. ಅದು 100% ಸತ್ಯ ಅದ. ಯಾಕಂದ್ರೆ ಅನುಭವ ಮಂಟಪದ್ದು ಬಸವಣ್ಣವ್ರ ಕೆಲಸ ಹೆಂಗದ, ಅದು ಯಾರ ಕೈಲಿ ಯಾವ ಸಂದರ್ಭದಾಗ ಏನು ಮಾಡ್ಕೋಬೇಕು ಅದೇ ಬಸವಣ್ಣವ್ರು ಮಾಡಿಸ್ಕೊತಾರೆ. ಅನುಭವ ಮಂಟಪ ಒಂದು ಸಂದರ್ಭದಾಗ ಇಲ್ಲಿ ಬಸವ ಕಲ್ಯಾಣದಾಗ ನಮ್ಮ ಬಿ ಡಿ ಜತ್ತಿಯವರು ಹಂಪಿದಿಂದ ಪಾದಯಾತ್ರೆ ಮಾಡಿ ಇಲ್ಲೆಲ್ಲ ಅನುಭವ ಮಂಟಪ ಕಟ್ಟಬೇಕಂತ ಮಾಡಿದ್ರು. ಅವರು ಮತ್ತೆ ಬೆಂಗಳೂರಿಗೆ ಹೋದರು. ಅದಕ್ಕೊಂದು ಎಲ್ಲ ರೀತಿಯ ಪೂರ್ತಿ ಅದು ಅನುಭವ ಮಂಟಪ, ಅದು ಶಿಲ್ಪಿ ಅನುಭವ ಮಂಟಪ ಪೂರ್ತಿ ಮಾಡಿದ ಶ್ರೇಷ್ಠು ಭಾಲ್ಕಿಯಡ ಚನ್ನಬಸವ ಪಟ್ಟದೇವಿ. ಅದು ಬಸವಣ್ಣವ್ರ ಕೆಲಸ ಯಾರ ಕೈಲಿ ಹೆಂಗೆ ಮಾಡ್ಕೋಬೇಕು ಹಂಗೆ ಆಗ್ತದೆ. ಮತ್ತು ಇದೇ ವರ್ಷ ಸರ್ಕಾರದ ಹೊತ್ತಿನ ಅಂದ್ರೆ ಸರ್ಕಾರ ಅಂದ್ರೆ ಅದ್ರಾಗ ಅಲ್ಲಿ ವಿಧಾನಸೌಧದಾಗ ಅಲ್ಲಿ ಒಂದು ಜಜ್ಮೆಂಟ್ ತಗೋಬೇಕಾದ್ರೆ ಭಾಳ ಕಿಷ್ಟ ಇರ್ತದೆ. ಅಂಥ ಸಂದರ್ಭದಾಗ ಸಾಂಸ್ಕೃತಿಕ ನಾಯಕ ಅಂತ ಅಪ್ಪೋರು ಇಡೀ ರಾಜ್ಯ ನಾಡಿನ ಮಠಾಧೀಶರು ಚಿಂತಕರು ಎಲ್ಲರಿಗೂ ಕರ್ಕೊಂಡು ಮುಖ್ಯಮಂತ್ರಿ ಹತ್ತಿರ ಕರ್ಕೊಂಡು ಹೋದಾಗ ಅದನ್ನು ಯಾರಿಗಿಂದ ಆಯಿತು ಅಂತ ಎಲ್ಲರೂ ಹೇಳ್ತಾರೆ, ಅದು ಭಾಲ್ಕಿಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರದಿಂದ ಸಾಂಸ್ಕೃತಿಕ ನಾಯಕ. ಒಂದು ಕಡೆ ಅನುಭವ ಮಂಟಪ ಚನ್ನಬಸವ ಪಟ್ಟದೇವ್ರು ಮಾಡಿದ್ರ, ಇನ್ನೊಂದು ಕಡೆ ಅದು ಭಾಲ್ಕಿಯ ಪರಮ ಪೂಜ್ಯ ನನ್ನ ಗುರುಗಳ ಕಡೆಯಿಂದ ಬಸವಲಿಂಗ ಪಟ್ಟದೇವ್ರ ಕಡೆಯಿಂದ ಸಾಂಸ್ಕೃತಿಕ ನಾಯಕ ಇತ್ತು. ಅನುಭವ ಮಂಟಪ ಅದು ಮತ್ತು ಅಪ್ಪೋರು ಚನ್ನಬಸವ ಪಟ್ಟದೇವ್ರು ಕಟ್ಟಿದ್ರು ಸರ್ಕಾರದಿಂದ ಇದು ಆಗಲೇಬೇಕಂತ ಅದು ಯಾರ ಕೈಲಾಯಿತು ಅಂದ್ರೆ ಅದನ್ನು ಪೂಜ್ಯ ಬಸವಲಿಂಗ ಪಟ್ಟದೇವ್ರದಿಂದ. ಅಲ್ಲಿ ಯಡಿಯೂರಪ್ಪರು ಅವಾಗ ಮುಖ್ಯಮಂತ್ರಿ ಇದ್ದರು, ಈಗ ಸಿದ್ದರಾಮಯ್ಯವರು ಇದ್ದರು. ಇವ್ರ ಪಿರಿಯಡ್ದಾಗ ಸಾಂಸ್ಕೃತಿಕ ನಾಯಕ ಆಯಿತು. ಆಗಿನ ಪಿರಿಯಡ್ದಾಗ ಯಡಿಯೂರಪ್ಪವ್ರ ಕೈ ಮ್ಯಾಗಾಯಿತು ಅನುಭವ ಮಂಟಪ. ಹೀಗೆಲ್ಲ ಬಸವಣ್ಣವ್ರು ಯಾರ ಕಡೆಯಿಂದ ಯಾವ ಸಂದರ್ಭದಾಗ ಯಾರ ಕೈಲಿ ಏನು ಮಾಡಿಸ್ಕೊತಾರ ಅದು ಬಸವಣ್ಣವರೇ ಮಾಡ್ಕೊತಾರೆ. ಅದ್ರ ಸಲಕ್ಕೆ ಸಭೆಗೆ ಡಾಕ್ಟರ್ ಅಷ್ಟರವ್ರು ಬಂದು ಹೋಗಿದ್ದರು. ನಾವು ಶಾಂತೇಶ್ವರ ಮೇಡಮ್ಗೆ ಫೋನ್ ಹಚ್ಚಿರಿ ಅಂದಾಗ ಆಗಿದ್ದಾಗ ಹಚ್ಚಿ ತಕ್ಷಣ ಅವ್ರು ಹೋಗಿದವ್ರಿಗೆ ಮತ್ತೆ ಕರೆದ್ಬೇಕು. ಅದು ಬಸವಣ್ಣವ್ರ ಇಚ್ಛೆ ಇತ್ತೇನೋ ಡಾಕ್ಟರ್ ಅಷ್ಟರವರಿಗೆ ಅಧ್ಯಕ್ಷ ಮಾಡೋದು ಬಸವಣ್ಣವರೇ ಅವರಿಗೆ ಆ ಒಂದು ಅಧ್ಯಕ್ಷ ಬಸವಣ್ಣವರೇ ಮಾಡ್ಯಾರ. ಮತ್ತು ಎಷ್ಟು ಚಲೋ ಇವತ್ತಿನ ಕಾಲಮಾನದಾಗ ನಂಬಿಕೆ ಭಾಳ ಜನ ಕಳ್ಕೊಳತ್ತಿದ್ರು. ನಮ್ಮಂಥ ಮಠಾಧೀಶರಿಗೆ ಹಿಡ್ಕೊಂಡೇ ಜನರಲ್ ಆಗಿ ಹೇಳ್ತಾ ಇದ್ರು. ಭಾಳ ಜನ ನಂಬಿಕೆ ಉಳಿಸ್ಕೊಂಬರು ಭಾಳ ಅಪರೂಪ ಆಗ್ಯಾರ. ನಂಬಿಕೆ ಯಾರು ಉಳಿಸ್ಕೊತಾರ ಅವ್ರಿಗೆ ಏನೇನೂ ಸಮಸ್ಯೆ ಇಲ್ಲ. ಅವ್ರು ಹರ ಅಂದ್ರೆ ಅವ್ರ ಹೆಸರು ಮ್ಯಾಗೆ ಎಲ್ಲನೇ ಹರಿದು ಬರ್ತದೆ. ಈ ಕೂಡಲ ಸಂಗಮ ಪ್ರಾಧಿಕಾರ ಆಯಿತು. ಪ್ರಾಧಿಕಾರ ಆದಾಗ JH ಪಟೇಲ್ ಅವರು ಮುಖ್ಯಮಂತ್ರಿ ಇದ್ದರು. ಆ ಸಂದರ್ಭದಾಗ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ವತಿಯಿಂದ ಬಸವಣ್ಣವ್ರು ಏನು ಲಿಂಗೈಕ್ಯ ಆಗಿದ್ದು ಅಲ್ಲಿ ಸಭಾಭವನ ಅಲ್ಲಿ ಅದು ಬಸವಣ್ಣವ್ರದ್ದು 108ಕ್ಕಿಂತ ಹೆಚ್ಚು ಸ್ಟೆಪ್ಗಳದ್ದು ಪೂರ್ತಿ ಒಂದು ಗೋಲಾಕಾರದಾಗ ಭಾಳ ಅದು ನದಿದಾಗಿನ ಮ್ಯಾಗ ಸ್ಟೆಪ್ಗಳು ಹಾಕಬೇಕಲ್ಲ, ಅವೆಲ್ಲ ಭಾಳ ಹಳೆಯದೊಂದು ಇದನ್ನು ತೆಗೆದು ಒಂದು ಹೊಸ ರೂಪವನ್ನು JH ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಜಾಮದಾರರು ಅದರ ಕಮಿಷನರ್ ಇದ್ದರು. ಆ ಸಂದರ್ಭದಾಗ ಸರ್ಕಾರದವರಿಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ. ಆ ಬ್ಯಾಂಕಿನವ್ರು ನಾವು ಸರ್ಕಾರದವ್ರಿಗೆ ಕೊಡಲ್ಲ, ಆದ್ರೆ ಜಾಮದಾರವ್ರಿಗೆ ಕೇಳ್ಕೊಂಡು ನಾವು ಜಾಮದಾರವ್ರಿಗೆ ಕೊಡ್ತೇವೆ ಅಂತ ಹೇಳಿ ಜಾಮದಾರವ್ರ ಹೆಸರು ಮೇಲೆ ಎಷ್ಟೋ ಕೋಟಿ ರೂಪಾಯಿ ಬಂದರು. ನಂಗೆ ಈಗ ಯಾಕೆ ನೆನಪಂಟೆ ಅದಂದ್ರೆ ಡಾಕ್ಟರ್ ಅಷ್ಟೇ ಅವರು ಇವತ್ತು ಈ ಲೆಕ್ಕಪತ್ರ ಇದು ಕೊಟ್ಟಿದ್ದು ನೋಡಿ ನಿಜಕ್ಕೂ ಜನರ ವಿಶ್ವಾಸ ಈ ಮುಂದೆ ಏನಾರ ಡಾಕ್ಟರ್ ಅಷ್ಟೇ ಅವ್ರು ಅಂದ್ರೆ ಆಟೋಮೆಟಿಕ್ ಎಲ್ಲ ಹರಿದು ಬರ್ತದೆ. ಅಂದ್ರೆ ನಂಬಿಕೆನೇ ಎಲ್ಲಕ್ಕಿಂತ ದೊಡ್ಡದು. ನಂಬಿಕೆ ಯಾವುದಕ್ಕೂ ಬೆಲೆ ಕಟ್ಲಕ್ಕಾಗಲ್ಲ. ಈಗ ಅಪ್ಪವ್ರು ನಮ್ಗೊಂದು ಇಲ್ಲಿ ಅಧಿಕಾರ ಕೊಟ್ಟಾರೆ, ಇಲ್ಲೆಲ್ಲ ಕೂಡ್ಕೊಂಡು ನಮಗೆ ಕೊಟ್ಟಿದ್ರು. ನಾ ಮಾಡೋದು ದೊಡ್ಡದಲ್ಲ, ಅಪ್ಪವ್ರು ನಂಬಿಕೆ ಇಟ್ಟಿದೆ ಎಲ್ಲಕ್ಕಿಂತದ್ದು. ಆ ನಂಬಿಕೆಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಇದ್ರಾಗ ಇವತ್ತು ಆಧುನಿಕ ಜಗತ್ತು ಚಿತ್ರಮಯ ಜಗತ್ತಿನಾಗ ಈ ರೀತಿ ಹಿಂಗೆ ಲೆಕ್ಕಪತ್ರ ಕನ್ನಡಿ ಹಬ್ಬಲೇ ಈ ರೀತಿ ಸ್ವಚ್ಛ ಕೊಟ್ಟವರು ನಾನು ಮೊದಲು ನೋಡಿದ್ದೆ ಡಾಕ್ಟರ್ ಅಮಿತ್ ಅಷ್ಟೇವ್ರು. ಅಷ್ಟು ಮತ್ತೆಲ್ಲರಿಗೆ ಕಳಿಸಿ ನಮಗೆ ಮುಂಚಿತವಾಗಿ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು, ಅಪ್ಪರೇ ನಾವು 40 ಜನ ಅಷ್ಟೇ ಇದಕ್ಕೆಲ್ಲ ದಾಸೋಹ ಮಾಡ್ಯಾರ, ನಾವು ಇಷ್ಟೇ ಜನರ ಮೇಲೆ ತಗೊಂಡಿದ್ದೀವಿ, ಅವ್ರಿಗೊಂದು ಗಿಫ್ಟ್ ಕೊಡಬೇಕು. ಅವ್ರು ಎಷ್ಟು ಚಲೋ ಆಲೋಚನೆ ಮಾಡ್ಯಾರ, ನಮಗಿದು ಗೊತ್ತೂ ಇಲ್ಲ. ಈ ರೀತಿ ನೆನಪಿನ ಕಾಣಿಕೆ ಒಂದು ಸ್ವೀಟು ಇದು ನಿಜಕ್ಕೂ ನಾವು ಇದು ಮತ್ತಿಷ್ಟು ಪ್ರೀತಿ ಗಳಿಸಿದಾಗ
ನಂಬಿಕೆ ಗಳಿಸಿದಾಗ ಬಸವಣ್ಣವ್ರ ಸಿದ್ಧಾಂತ ಇದೆ ಅಲ್ಲ. ಬಸವಣ್ಣವ್ರ ಸಿದ್ಧಾಂತ ಏನು ಅಂತಂದ್ರೆ ಮತ್ತೊಬ್ಬರು ಕಣ್ಣೀರು ಒರೆಸೋದು, ಮತ್ತೊಬ್ಬರು ಎಲ್ಲರನ್ನ ದೇವರಂತ ಕಾಣೋದು, ಸಕಲ ಜೀವರಾಶಿಗಳಲ್ಲಿ ಬಸವಣ್ಣವರು ಆ ದೇವರಂತೆ ಕಂಡು ಪ್ರಾಣಿ ಪಕ್ಷಿ ಮನುಷ್ಯ ಈಗ ಇಲ್ಲಿ ಇಲ್ಲೊಂದು ಚಿತ್ರದ ಅದು ಯಾಕೆ ಆ ಕುರಿ ಅದಕ್ಕೂ ಕುರಿಗೆ ಜೀವ ತೆಗಿತೀರಂದ್ರೆ ನಮ್ಮಂಗೆ ಅದಕ್ಕೂ ಜೀವ ಅದು. ಒಂದು ಸ್ವಲ್ಪ ನಮಗೆ ಸೂಜಿ ಕಾಟದಲ್ಲಿ ಏನಾರ ಚುಚ್ಚೋದ್ರಂದ್ರೆ ನೋವು ಆಯ್ತದ, ಮತ್ತು ಅದಕ್ಕೂ ನೋವು ಆಯ್ತದಲ್ಲಿ. ಹಿಂಗೆ ಬಸವಣ್ಣವರು ಯಾವುದಕ್ಕೂ ಬಲಿ ಮಾಡೋದು ಬೇಡ, ಯಾಕಂದ್ರೆ ಅದನ್ನೂ ನಮ್ಮಂಗೆ ಜೀವ ಅದ, ಅದಕ್ಕೂ ಹಸಿವು ಅದ, ನೀರಡಿಕೆ ಅದ, ನಮ್ಮಂಗೆ ಅದನ್ನೂ ಅದ. ಅದಕ್ಕೆ ತೃಪ್ತಿ ಪಡಿಸ್ಬೇಕನ್ನೋದೇ ಬಸವ ಸಿದ್ಧಾಂತ. ಇಲ್ಲಿ ಅಲ್ಲೆಲ್ಲ ನಡೆದಲ್ಲಿ ನೋಡಿ ಹೋಮ ಹವನದ, ಆ ಕಡೆ ಕುರಿ ಬಲಿ ಅದ, ಆ ಕಡೆ ಅಲ್ಲಿ ಅಕ್ಕಗೆ ತಲೆ ಬೋಳ್ಸೋದದ, ಆ ಕಡೆ ಆ ಮೌಢ್ಯ ಮೂಢನಂಬಿಕೆ ಏನೇನೋ ಅದ. ಸಿದ್ಧಾಂತ ಅಂದ್ರೆ ಜನರಿಗೆ ತೃಪ್ತಿ ಪಡಿಸ್ತಕ್ಕಂಥದ್ದು. ಈ ಕೋವಿಡ್ ಸಂದರ್ಭದಾಗ ಏನಿತ್ತು ಏನೇನಾಯಿತು, ಯಾವುದು ಓಪನ್ ಇತ್ತು? ಬಸವಣ್ಣವ್ರು ಕೊಟ್ಟಂಥ ಒಂದು ಇಷ್ಟಲಿಂಗ ಮಾತ್ರ ಓಪನ್ ಇತ್ತು. ಯಾವುದೇ ರೀತಿ ಎಲ್ಲಿ ಬೇಕಲ್ಲಿ ಪೂಜೆ ಮಾಡಿ. ಅಂದ್ರೆ ಬಸವಣ್ಣವರಿಗೆ ಮುಂದಿನ ಅದು ತಿಳಿದಿದ್ದದ. ಅದರ ಸಲುವಾಗಿ ಬಸವಣ್ಣವ್ರು ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟು, ಮಹಿಳೆಯರಿಗೆ ಸಮಾನತೆ ಕೊಟ್ಟು, ಅಷ್ಟೇ ಅಲ್ಲ ಇವ್ರು ಕನಿಷ್ಠ ಅವ್ರು ಶ್ರೇಷ್ಠ ಅಂತಕ್ಕಂಥ ಎಲ್ಲರ ಸಮಾನರಂತಿ ಹೆಣ್ಣು ಹೊನ್ನು ಮಣ್ಣಿ ಕ್ರಾಂತಿ ಅದರ ಸಮಾನತೆಗೋಸ್ಕರ ಜಗತ್ತಿನ ಕ್ರಾಂತಿ ಮಾಡಿದ್ರು ಜಗಜ್ಯೋತಿ ಬಸವಣ್ಣವರು. ಎಲ್ಲರೂ ಒಂದೊಂದು ಸಿದ್ಧಾಂತ ಹೇಳಿದ್ರು. ಬಸವಣ್ಣರು ಯೇಸು ಕ್ರಿಸ್ತ ಅಂದ ತಕ್ಷಣ ಎಲ್ಲರನ್ನ ಪ್ರೀತಿಸು, ಬುದ್ಧ ಅಂದ್ರೆ ಆಸೆಯ ದುಃಖಕ್ಕೆ ಮೂಲ. ಬಸವಣ್ಣವ್ರು ಹೇಳಿದ್ದೇನು ಅಂದ್ರೆ ದಯವೇ ಧರ್ಮದ, ಎಲ್ಲಿ ದಯ ಅದ, ಎಲ್ಲಿ ಪ್ರೀತಿ ಅದ, ಎಲ್ಲಿ ಕರುಣೆ ಅದ, ಅದೇ ಅದು ಧರ್ಮ ಅಂತಕ್ಕಂಥ ಸಿದ್ಧಾಂತ ಬಸವಣ್ಣವ್ರು ಕೊಟ್ಟು, ಅದರ ಜೊತೆ ಇನ್ನೊಂದು ಹೇಳಿದ್ರು, ನಿಜವಾದ ದೇಗುಲ ಯಾವುದು? ದೇಹವೇ ದೇಗುಲ ಅಂತ ಹೇಳಿದ್ರು. ಅಂದ್ರೆ ಇದು ಚಲೋ ಇದ್ರೆ ಎಲ್ಲ ಚಲೋ, ಇದು ಚಲೋ, ಇದು ದೇವ್ರು ಕೊಟ್ಟಂತ ಕಾಯ ಅದ, ಇದು ಕೆಡಿಸ್ಕೊಂಬಂದಂಗೆ ಇರ್ಬೇಕಂತ, ಇದು ದೇವ್ರಿಗೆ ಅರ್ಪಿತ ಆಗ್ಬೇಕಾದ್ರೆ ಇದು ಹೆಂಗೆ ಬಂದ ಹಂಗೆ ಹೋಗ್ಬೇಕು. ಯಾಕೆ ಇದಂತೂ ನನಗಂತೂ ಎಷ್ಟೆಷ್ಟು ವಿಶ್ವಾಸ ಇದ್ದೀನಿ. ಡಾಕ್ಟರ್ ಸ್ಟುಡಿಯೋವ್ರಿಗೂ ನಾನು ಅಂದಿದ್ದೆ, ಅವ್ರು ಭಾಳ ಕಡಿಮೆ ಸಮಯದಾಗ ಎಲ್ಲರೂ ಕೂಡ್ಕೊಂಡು ಇಷ್ಟು ಕಡಿಮೆ ಸಮಯದಾಗ ಒಂದೊಂದು ತಿಂಗಳು ನಾನು ಸ್ವತಃ ನಿಂತರೂ ಈ ದೊಡ್ಡ ಪ್ರಮಾಣದಾಗ ಆಯ್ತಿದ್ದಿಲ್ಲ. ಆದ್ರೆ ಡಾಕ್ಟರ್ ಸ್ಟುಡಿಯೋರು ಇಡೀ ಬಳಗ ನೀವು ಮನಸ್ಸು ಮಾಡಿದ್ರೆ ಏನೆಲ್ಲ ಆಯ್ತದಲ್ಲ, ನೀವು ಅವ್ರ ಜೊತೆ ಎಲ್ಲರೂ ಕೈ ಜೋಡಿಸಿದ ಸಲಕ್ಕೆ ಇದು ಯಶಸ್ವಿ ಆಗ್ಯದ. ಮುಂದಿನ ವರ್ಷ ಮುಂದೆ ಹೆಂಗೆ ಮಾಡಬೇಕು ಏನು ಎಲ್ಲ ಒಂದು 2 ತಿಂಗಳು ಮೊದಲೇ, ಈಗ ಏಪ್ರಿಲ್ 30 ತಾರೀಕು ಅದ 2025ರಲ್ಲಿ, ಏಪ್ರಿಲ್ 30ನೇ ತಾರೀಕು ಅದ. ಹೀಗೆ ಅದರದ್ದು ತಿಂಗಳು ತಾರೀಕು ನೆನಪಿರಲಿ. ಮುಂದೆ ಅಧ್ಯಕ್ಷ ಅಂಬದು ನೀವೇ ಹೇಳಟ್ರಿ. ಈಗ ಅಧ್ಯಕ್ಷ ಹ್ಯಾಂಗೆ ನಡಿಬೇಕು ಅಂಬದು ಒಂದು ದಾರಿ ಡಾಕ್ಟರ್ ಅಮಿತ್ ಅಷ್ಟು ಹಾಕ್ಕೊಟ್ಟಾರೆ. ದಾಸೋಹ ತರೋದು ಹೆಂಗ, ಖರ್ಚು ಮಾಡೋದು ಹೆಂಗ, ಒಪ್ಸೋದು ಹೆಂಗ, ಎಲ್ಲ ಮುಗಿದ್ಮೇಲೆ ಲೆಕ್ಕಪತ್ರ ಕೊಡೋದು ಹೆಂಗ, ಕೊಟ್ಟ ಮೇಲೆ ಮತ್ತೆ ಅವ್ರಿಗೆ ಗಿಫ್ಟ್ ಏನು ಕೊಡಬೇಕು, ಇಡೀ ಇದನ್ನು ಅವರು ಅದೊಂದು ದಾರಿ ಹಾಕ್ಕೊಟ್ರೆ. ನಾವೆಲ್ಲ ಅಂತಿದ್ದೆವು, ಯಾವಾಗ ಭೀ ರೋಟ್ರಿ ಕ್ಲಬ್ ಹಿಂದೆ ಇತ್ತು, ಅದು ನಿಂತೋಯ್ತು. ಮತ್ತು ಅವರು ಡೆಂಟಲ್ ಮುಗಿಸ್ಕೊಂಡು ಇಲ್ಲಿ ಬರೋಣಕ್ಕೆ ರೋಟ್ರಿ ಕ್ಲಬ್ ಪ್ರಾರಂಭ ಮಾಡಿದವರು ಡಾಕ್ಟರ್ ಅಮಿತ್ ಅಷ್ಟೇ. ಮತ್ತೀಗ ಬಸವ ಜಯಂತಿನೂ ಹೆಂಗೆ ಮಾಡ್ಬೇಕಂಬುದು ಒಂದು ದಾರಿ ಹಿಂದಿನವರು ಎಲ್ಲ ಚಲೋ ಮಾಡ್ಯಾರ. ಈ ರೀತಿ ಒಂದು ಹೊಸತನ ದಾರಿ ಡಾಕ್ಟರ್ ಅಮಿತ್ ಅಷ್ಟೇ ಹಾಕ್ಕೊಡ್ತಾರೆ. ಅವ್ರ ಮನಸ್ಸು, ಅವ್ರ ಭಾವ ಯಾವಾಗ ಭೀ ನಂದಿಂದ ಆಗಿಲ್ಲಪ್ಪವ್ರೆ, ಎಲ್ಲರ ಸಹಕಾರ ಕೊಟ್ಟಿನ ಸಲಕ್ಕಿದೆಲ್ಲ ಹಾಗೆ ತಂಬದು ಏನಂತಲ್ಲ, ಇದೇ ನಾಯಕನ ಗುಣ ಅಂತ ಡಾಕ್ಟರ್ ಅಷ್ಟ್ರಿಯವ್ರ ಅಧ್ಯಕ್ಷತೆಯಲ್ಲಿ ಭಾಳ ಯಶಸ್ವಿಯಾಗಿದೆ. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ರೀತಿಯಿಂದ ಯಶಸ್ವಿ ಎಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ, ಇದಕ್ಕೆಲ್ಲ ಸಕ್ರಿಯವಾಗಿ ಸಹಾಯ ಸಹಕಾರ ದಾಸೋಹ ನೀಡಿ ಈ ಬಸವ ಜಯಂತಿ ಯಶಸ್ವಿ ಮಾಡಿದ್ರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣು ಶರಣ. 60,000 ರೂಪಾಯಿ ಕೊಡುವಲ್ಲ, ಅದು ಬ್ಯಾಂಕಿನಾಗ ಅಸೋಸಿಯೇಷನ್ ಮೇಲೆ ಜಮಾ ಇರಬೇಕು. ಅದ್ರ ಇಂಟ್ರೆಸ್ಟ್ ಏನು ಬರ್ತದೆ, ವರ್ಷಿನ ಡಿಪಾಸಿಟೇ ಫರ್ಟಿಲಿಟಿ ಅದನ್ನು ಮಾಡಬೇಕು. ಉದ್ಯೋಗ ಹೇಳೋದು ಜೊತೆಗೆ ಸುಖವಾದ ಬೆಂಗಳೂರು ನಾನು ಹೋಗಿದ್ದೇನೆ, ಕಣ್ಣಿಗೆ ನೀರು ಬರ್ತಿಲ್ಲ. ಅವ್ರ ಪುಟ್ರಾದ ಬೆಳೆಗಳು ಕಣ್ಣಿದ್ದಿಲ್ಲ, ಅವ್ರ ಶಿಷ್ಯರು ಭೀ ಕಣ್ಣಿಲ್ಲದೆ ಶಿಷ್ಯ ಮಾಡ್ಕೊಂಡು ಈಗ ಭೀ ಇಲ್ಲ ಕಣ್ಣು. ನಾ ಗದಕ್ಕೆ ಹೋಗಿದ್ವಿ, ಮತ್ತು ಅಲ್ಲಿ ನಿತ್ಯ ದಾಸೋಹ ನಡೀತು. ಗದಗಿನ ಊರ್ದವ್ರು ಬಂದವ್ರು ಸಮೇತ ಅಲ್ಲಿ ಹೋಗಿ ದಾಸೋಹ ಮಾಡ್ಕೊಂಡು ಈಗ ಹೋಗ್ತಾರೆ. 3 ಸಲ ನಿರಂತರ ದಾಸೋಹ ನಡೀತದೆ.
ನಾನು ಹೋಗಿ ಕಣ್ಣೀರು ಹಾಕಿ ನನ್ನ ಕೈಲಿ ಎಷ್ಟು ಬಂದು ದಾಸೋಹ ಪಟ್ಟಿ ಬಂದಂತ ಭಕ್ತಿ ಮಾಡಿ ಪೂಜೆ ನಡೆಸ್ತಾ ಇದ್ದಾರೆ. ನನಗೆ ಹೋಗೋದು ಸಮಾಜಕ್ಕೆ ಏನೇನು ಕೊಡುಗೆ ಕೊಡ್ತಾರ. ದುಡ್ಡು ಇದ್ದವ್ರು ಭಾಳ ಜನ ಅಲ್ಲ, ಆದ್ರೆ ಮನಸ್ಸು ಬೇಕು, ಕೊಡೋಂಥ ಹೃದಯ ಬೇಕಲ್ಲಿ. ಅದು ಹೃದಯ ಮನುಷ್ಯನ ಮೇಲೆ ಎಲ್ಲರೂ ಭಾಳ ದುಡ್ಡದ ಎಲ್ಲ. ಆದ್ರೆ ₹1 ಕೈಲಿ ಅಂಬಲ 9 ಕೈಲಿ ಅನ್ನ ಹೊಡ್ಯಾರಂತಾರೆ. ಅಂಥ ಜನ ಭೀ ಇದ್ದಾರೆ, ಅವ್ರಿಗೂ ತೊಗೊಂಡು ಹೋಗ್ಬೇಕು ಸಮಾಜದಿಂದ. ಹಂಗಾಗಿ ಇವತ್ತು ಯಾರಾದ್ರೂ ನೀವು ಆ ಕಡೆ ಪ್ರವಾಸಕ್ಕೆ ಹೋದ್ರೆ ದಯಮಾಡಿ ಗದಗಿನ ಕುಟ್ರಾಜ್ ಗವಾಯಿ ಮಠಕ್ಕೆ ಹೋಗ್ಬರ್ರಿ. ಅಲ್ಲಿ ಎಷ್ಟು ದಾಸೋಹ ಮತ್ತು ಎಷ್ಟು ಶಿಸ್ತದ ಅಂತಂಬರು ಇವತ್ತು ಪೂಜಾರಿ ಹೇಳೋದು ಅದನ್ನು ನಾನು ನೆನೆಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಆಗಮಿಸಿದಂಥ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮತ್ತು ಅಮಿತಷ್ಟು ಅರ್ಥಪೂರ್ಣವಾಗಿ ಇವತ್ತು ಬಸವ ಜಯಂತಿಯನ್ನು ಆಚರಣೆ ಮಾಡಿ ಖರ್ಚು ವೆಚ್ಚಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಬಸವ ಸಮಿತಿಯ ಪರವಾಗಿ, ಎಲ್ಲರ ಪರವಾಗಿ, ಪೂಜ್ಯರ ಪರವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಸಹಕರಿಸಿಕೊಟ್ಟಂಥ ಪರೋಕ್ಷ ಅಪರೋಕ್ಷವಾಗಿ ಏನು ಈ ಬಸವ ಸಮಿತಿಯಲ್ಲಿ ಬಸವ ಜಯಂತಿಯನ್ನು ಮಾಡೋದಿನಾಗ ಪೂಜ್ಯರಿದ್ದರು. ಅವಾಗಿನ ನಾವು ವಿಜಯಕುಮಾರ್ ಖಂಡ್ರೆ ಅವಾಗಿನ ಎದುರು ಮಾಡ್ತಿದ್ವಿ, ಜನ ಬರ್ತಿಲ್ಲ. ಎಷ್ಟು ಕಷ್ಟಪಡಬೇಕಾಯ್ತು ನಾವು. ಊರೂರಿಗೆ ಹೋಗಿ ಮೈ ತಗೊಳ್ಳಿ, ರಾತ್ರಿ ಬಾರ ಕದ್ದು ಕಟ್ತಾರೆ. ನಾವು ಬಾರ ಕೇಳಿದ್ರೆ ಬಸವರು ಕಡೆ ಹಾಸ್ತಿದ್ರು. ಅಷ್ಟು ಉತ್ಸವದಿಂದ ನಾವು ಮಾಡಿದ್ದಾರೆ. ಈ ಸಮಯ ಬದಲಾವಣೆ ಆಗಿದೆ. ಇವತ್ತು ಜನ ಎಲ್ಲರ ಮೇಲೆ ಅಭಿಮಾನ ಬರ್ತಾ ಇದೆ. ಅದಕ್ಕೆ ಈ ಅಭಿಮಾನ ನಮ್ಗೆಲ್ಲರ ಚಿರಋಣಿ ಆಗಿದ್ದೆ ನಾನು. ಯಾಕಂದ್ರೆ ಜನರ ಮೇಲೆ ಏನಾಗಿದೆ ಅಂತಂದ್ರೆ ಈಗ ನಾನು ಯಾರು, ನಮ್ಮ ಧರ್ಮ ಏನು, ನಾವು ಏನು ಅನ್ನೋದು ಒಂದು ಅರಿವು ಬಂದದಿಲ್ಲ. ಆ ಅರಿವಿಗೆ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮದಲ್ಲಿ ಜಯ ಜಯ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಸರಸ್ವತಿ ಲಿಂಗಪತಿ ಹರ ವಿಶ್ವಗುರು ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟತ್ತೇವರಿಗೆ, ಸದ್ಗುರು ಡಾಕ್ಟರ್ ಬಸವಲಿಂಗ ಪಟ್ಟತ್ತೇವರಿಗೆ ಶರಣು ಶರಣು. ಎರಡನೇ ನಡ್ರಿ ಪ್ರಸಾದ ಮಾಡಿ ತೊಡೆ.